ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಹಿರಣ್ಣ ಬಸಪ್ಪ. ಯಾವ ಗ್ರಾಮ ಪಂಚಾಯತಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಮಾದನಮೈ ಗ್ರಾಮ ಪಂಚಾಯತ್. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ಯಾವ್ದು ಪಕ್ಷ ಇಲ್ಲ ಸರ್. ಪಕ್ಷ ಅಂತ ಇಲ್ಲಿ ಪಕ್ಷ ಅಂತ ಏನು ಬರಲ್ಲ. ಸರ್. ಸೊ ಪಕ್ಷೇತರ ತರ ಗ್ರಾಮ ಪಂಚಾಯತಿಲಿ ಆಯ್ಕೆ ಆಗಿದ್ದಾರೆ. ಚಿನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಯಾವ ಸ್ಥಾನದಲ್ಲಿ ಇದ್ದೀರಾ ಸರ್? ನಾವು ಉಪಾಧ್ಯಕ್ಷ ಸ್ಥಾನದಲ್ಲಿ. ಉಪಾಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಾ. ನೀವು ಗೆದ್ದು ಬಂದಂಥ ಟೋಟಲ್ ಓಟು ಲೀಡಿಂಗ್ ಓಟು ಏನಿದೆ ಸರ್? ಟೋಟಲ್ ಓಟ್ರಿ ನನಗೆ ಬಿದ್ದಂತ ಒಟ್ಟು ನಮ್ಮ ಟೋಟಲ್ ಓಟು 800 ಚಿಲ್ಲರ್ ಬಿದ್ದವ್ರಿ. ಅದ್ರಾಗ ನನ್ನ ರೀಡಿಂಗ್ 574 ಕೋಟಿ ಬಿದ್ದಿತ್ತು. ಇವಾಗ ಗೆದ್ದು ಬಂದಿದ್ದೀರಾ ಸರ್. ಗೆದ್ದು ಬಂದ ರಾಜಕೀಯ ಜೀವನ ಹೇಗೆ ಅನಿಸ್ತದೆ ಸರ್? ಏನು ರಾಜಕೀಯ ಜೀವನ ಸರಿ ಇದೆ ರೀ. ಸ್ವಲ್ಪ ಜನರು ಹಿಂಗೆ ಮಾಡ್ರಿ ಹಿಂಗಂತಾರೆ, ಹಿಂಗೆ ಮಾಡ್ರಿ ಹಿಂಗಂತಾರೆ. ಎಷ್ಟು ವರ್ಷಗಳಿಂದ ರಾಜಕೀಯ ಅನುಭವ ಇದೆ ಸರ್ ನಿಮಗೆ? 2-3 ವರ್ಷ ಸರ್. 2-3 ವರ್ಷ. ಸರ್ ನೀವು ವೈಯಕ್ತಿಕ ವೃತ್ತಿ ಏನು ಸರ್ ನಿಮ್ದು? ಕೃಷಿ ಕೃಷಿ, ಅಗ್ರಿಕಲ್ಚರ್. ಸರ್ ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ನೀವು ರಾಜಕೀಯಕ್ಕೆ ಏನಂತ ಅನ್ಕೊಂಡ್ ಬಂದ್ರಿ? ಜನರ ಒತ್ತಾಯ ಮೇರೆಗೆ ಸರ್. ಜನರ ಒತ್ತಾಯ ಮೇರೆಗೆ ಜನರ ಸೇವೆ ಮಾಡೋಣ ಅಂತ ಬಂದಿದ್ದೀರಾ. ಸರ್ ನೀವು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರ್ಸ್ಕೊಂಡಿದ್ದೀರಾ? ಏನಿಲ್ಲ ಸರ್. ಯಾವ ಸಂಘ ಸಂಸ್ಥೆನೂ ಇಲ್ಲ. ಸರ್ ಇವಾಗ ಗೆದ್ದು ಬಂದ ನಂತರ ನಿಮ್ಮ ಗ್ರಾಮದ ಜನತೆಗೆ ಈ 3 ವರ್ಷದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಿರಾ? ಏನು ಮಾಡಿದ್ರು ಸ್ವಲ್ಪ ಅದು ರೋಡ್ಗಳು ಮಾಡೇವಿ, ಗಟರ್ ಮಾಡೇವಿ, ಆಮೇಲೆ ಅದು ಮಾಡಿದ್ರು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿದ್ರ. ಇನ್ನ ಆದವ್ರು ರಗಡದವ ಮಾಡ್ಬೇಕಿನ್ನ. ಅದೇ ಸರ್ ಸಣ್ಣ ಪುಟ್ಟ ಕೆಲಸ ಏನೇನ್ ಮಾಡಿದ್ರೆ ಹೇಳ್ರಿ ಒಂದ್ಸರಿ. ಏನಿಲ್ರಿ, ನಮ್ದು MLA ಅವ್ರ ಫಂಡಿಂದ ಒಂದು ರೋಡ್ ಕೊಟ್ರೆ, ಒಂದು ಹೊಸ ಹಾಸ್ಪಿಟಲ್ ಕೊಟ್ರೆ, ಒಂದು ಗ್ರಾಮ ಪಂಚಾಯತಿ ಹೊಸದು ಕೊಟ್ರೆ, ಸ್ವಲ್ಪ ಅದಿದೆ ಮಾಡೇಬಿಟ್ರಿ. ಇನ್ನೂ 2 ವರ್ಷ ಕಾಲಾವಧಿ ಇದೆ ಸರ್ ನಿಮಗೆ. ಆ 2 ವರ್ಷ ಕಾಲಾವಧಿಯಲ್ಲಿ ಇನ್ನೂ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದು ಎನರ್ಜೆಟಿಕಲ್ ಏನು ಬರುತ್ತೆ ಅದನ್ನ ಮಾಡ್ಬೇಕ್ರಿ. ಎನರ್ಜೆಟಿಕಲ್ ಏನು ಬರುತ್ತೆ, ಏನು ಕೊಡ್ತಾರೆ ಅದನ್ನ ಮಾಡ್ಬೇಕ್ರಿ. ಸರ್ ಇವಾಗ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರ, ಇನ್ನೂ 2 ವರ್ಷ ಟೈಮಲ್ಲಿ ಅವ್ರು ಏನು ಕೊಡ್ತಾರೋ ಅದನ್ನೆಲ್ಲ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರ. ಸರ್ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ಹಿಂದ್ಗಡೆ ಯಾರಾದರೂ ಇದ್ರ? ನಮ್ಮ ತಂದೆಯವರ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ರೆ. ನೆಕ್ಸ್ಟ್ ನೀವು ಬಂದಿದ್ರ. ಸರ್ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಗುರುಗಳು ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ? ಯಾರು ಇಲ್ಲ ಸರ್. ಮಾದನ ಗ್ರಾಮ ಜನರೇ ನಮ್ಮ ಗುರುಗಳು. ಅವರೇ ಎಲ್ಲ. ಸರಿ ಸರ್, ನಮ್ಮ ಮೂಲಕ ಅವ್ರಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಕೃತಜ್ಞತೆ ಒಂದೇ ಸಲ್ಲಿಸಿ ಗ್ರಾಮ ಜನರಿಗೆ ಕೃತಜ್ಞತೆ ಸಲ್ಸಕ್ಕೆ ಇಷ್ಟಪಡ್ತೀರಾ? ಸರ್ ಇವಾಗ ನೀವು ಗೆದ್ದು ಬಂದಿದ್ರಾ, ಇಷ್ಟೆಲ್ಲ ಕೆಲಸನೂ ಮಾಡಿಸಿದ್ರಾ, ಇನ್ನೂ ಮಾಡ್ಬೇಕಂತಾನು ಅನ್ಕೊಂಡಿದ್ರಾ? ಸರ್ ಜನರು ಬೆಳೆಸ್ಬೇಕಂದ್ರೆ ನೀವು ಬೆಳಿತೀರಾ ಅಥವಾ ನಿಮ್ಗೆ ಬೆಳಿಬೇಕನ್ನೋ ಏನಾದರೂ ಆಸೆ ಇದೆಯಾ? ಜನರು ಕೊಟ್ಟರೆ ಬೆಳಿತೀವಿ. ಜನರ ಇಚ್ಛೆ ಇದ್ರೆ ನೀವು ಬೆಳಿತೀರಾ? ಸರ್ ಇವಾಗ ನೀವು ನಿಮ್ಮ ಮತದಾರರು, ನಿಮ್ಮ ಗ್ರಾಮದ ಜನತೆ ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ಸೊ ಅವ್ರಿಗೆ 3 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸನೂ ಮಾಡಿಸಿದ್ರ, ಇನ್ನೂ 2 ವರ್ಷ ಮಾಡಿಸ್ಬೇಕಂತ ಅನ್ಕೊಂಡಿದ್ರ. ಸೊ ನಮ್ಮ ಮೂಲಕ ಅವ್ರಿಗೆ ಏನಾದರೂ ಕೃತಜ್ಞತೆ ಸಲ್ಸಕ್ಕೆ ಇಷ್ಟಪಡ್ತೀರಾ? ನಮಗೆ ಚಂದ್ರ ಆಶೀರ್ವಾದ ಮಾಡಿದ್ರೆ ಇವ್ರಿಗೆ ಇನ್ನೂ ಒಳ್ಳೇದು ಮಾಡ್ಬೇಕು ಅನ್ನೋದು ನಮ್ಮ ಆಶೀರ್ವಾದ. ನಿಮ್ಮ ಆಶೀರ್ವಾದ ಇದೆ. ಸರಿ ಸರ್, ಇಷ್ಟು ನಮ್ಮ ಕಾಲೇಜ್ ಜೊತೆ ಮಾಡಿ ತುಂಬ ನಮಸ್ಕಾರ.